ನಾಣ್ಯ ನೋಟುಗಳು ಮತ್ತು ನುಮಿಸ್ಮೆಟಿಕ್ ಸಂಬಂಧಪಟ್ಟ ಹಾಗೆ ಬೇರೆ ಯಾವೇ ಮಾಹಿತಿಗಳಾಗಿರಲಿ, ಕಾಯಿನ್ ಎಕ್ಸಿಬಿಷನ್ಗಳಾಗಿರ್ಬೋದು, ಈವೆಂಟ್ಗಳ ಬಗ್ಗೆ ಆಗಿರ್ಬೋದು, ನಾವು ಮಿಂಟೆಡ್ ವಿಸ್ಡಮ್ಗೆ ಭೇಟಿ ಕೊಟ್ಟು ಆ ಲೊಕೇಶನ್ಗಳ ಬಗ್ಗೆ, ಆ ಡೇಟ್ಗಳ ಬಗ್ಗೆ ನಾವು ಖಚಿತ ಮಾಹಿತಿಯನ್ನು ನಾವು ಪಡಿಬಹುದು. ಹಾಗೆಯೇ ತಾವು ಕೂಡ ನಾನು ಈ ಹಿಂದೆ ಕೂಡ ತಿಳಿಸಿರ್ತಕ್ಕಂತಹ ವಿಡಿಯೋಗಳಲ್ಲಿ ಡೇಟ್ ಮತ್ತು ಟೈಮ್ ಬಗ್ಗೆ ಮತ್ತು ಸ್ಥಳದ ಬಗ್ಗೆ ತಾವು ಪದೇ ಪದೇ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ ಇರ್ತೀರ. ಪ್ರತಿ ವರ್ಷದಂತೆ 2025ರಲ್ಲೂ ಕೂಡ ದೇಶದ ಬಹಳಷ್ಟು ಕಡೆ ಕಾಯಿನ್ ಎಕ್ಸಿಬಿಷನ್ಗಳು ಅಂದರೆ ನಾಣ್ಯ, ನೋಟು ಮತ್ತು ಅಂಚೆಚೀಟಿಗಳ ಬಗ್ಗೆ ವಿಶೇಷವಾದಂತಹ ಪ್ರದರ್ಶನಿಗಳು ನಡೀತಿದ್ದಾವೆ. ಅವುಗಳ ಬಗ್ಗೆನೇ ಮಾಹಿತಿ ಕೊಡೋದಕ್ಕೆ ನಾವು ಇಲ್ಲಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇರೋದು. ಮೊದಲಿಗೆ ಮಹಾರಾಷ್ಟ್ರದ ನಾಗ್ಪುರ ಎಂಬಲ್ಲಿ 24, 25, 26 ಅಂದರೆ 3 ದಿನ, ವಾರದ ಕೊನೆಯ 3 ದಿನಗಳು ಇದೇ ಜನವರಿ 2025ಕ್ಕೆ ನಾಗಮಣಿ 2025 ಎಂಬ ಹೆಸರಲ್ಲಿ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಎಲ್ಲಿ ಅಡ್ರೆಸ್ ಅಂದರೆ ಇಲ್ಲಿ ಕೊಟ್ಟಿದ್ದೀವಿ ನೋಡಿರಿ, ರಾಮ್ಗೋಪಾಲ್ ಮಹೇಶ್ವರಿ ಸಭಾಗೃಹ, ಬಿಸೈಡ್ ಮೋರ್ ಭವನ್ ಬಸ್ ಸ್ಟ್ಯಾಂಡ್, ಝಾನ್ಸಿ ರಾಣಿ ಸ್ಕ್ವೇರ್, ಸೀತಾಬುರ್ಡಿ, ನಾಗ್ಪುರ್ ಎಂಬಲ್ಲಿ ಇಲ್ಲಿ ಅದರ ಪಿನ್ ಕೋಡ್ ಕೂಡ ಇದೆ. ಮಹಾರಾಷ್ಟ್ರದಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಅಲ್ಲಿಗೆ ಹತ್ತಿರ ಇದ್ದರೂ ಆಗ ಆ ಸಂದರ್ಭದಲ್ಲಿ ಇದ್ದಂಥರು ಈ ಕಾಯಿನ್ ಎಕ್ಸಿಬಿಷನ್ನಲ್ಲಿ ನಮ್ಮ ಕಾಯಿನ್ಗಳನ್ನ ತೋರಿಸುವ ಅಥವಾ ಮಾರುವ ಅಥವಾ ಕೊಳ್ಳುವ ಇವ್ಯಾವ ಕಾರಣದ ಬಗ್ಗೆ ಅಥವಾ ಮಾಹಿತಿಯನ್ನು ತಿಳ್ಕೊಳ್ಳುವ ಕಾರಣದಿಂದ ನಾವಿಲ್ಲಿಗೆ ಭೇಟಿ ಕೊಡಬಹುದು. ಹಾಗೆಯೇ 31 ಜನವರಿ 1 ಮತ್ತು 2 ಫೆಬ್ರವರಿ 2025ರಲ್ಲಿ ರಾಜಸ್ಥಾನದ ಜೋಧ್ಪುರ ಎಂಬಲ್ಲಿ ಕೂಡ ಮಾರ್ವಾರ್ ಮುದ್ರಾ ಮಹೋತ್ಸವ ಎಂಬ ಹೆಸರಲ್ಲಿ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಮಹೇಶ್ವರಿ ಭವನ್ ಆಪೋಸಿಟ್ ಓಲ್ಡ್ ಕ್ಯಾಂಪಸ್, ರತನಾಡ ರೋಡ್, ಜೋಧ್ಪುರ ಇದರ ಅಡ್ರೆಸ್ಸು. ಹಾಗೆಯೇ 7th, 8th, 9th ಫೆಬ್ರವರಿ 7, 8, 9 ಫೆಬ್ರವರಿ 2025ಕ್ಕೆ ಗುಜರಾತ್ನ ಅಹಮದಾಬಾದಲ್ಲೂ ಕೂಡ ಕಾಯಿನೆಕ್ಸ್ ಎಂಬ ಹೆಸರಲ್ಲಿ ಇನ್ನೊಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಅಡ್ರೆಸ್ ಬಂದು ಸರ್ದಾರ್ ಪಟೇಲ್ ಸೇವಾ ಸಮಾಜ್ ಹಾಲ್ ನಿಯರ್ ಮಿಥಾಕ್ ಅಲಿ 6 ರೋಡ್, ಅಹಮದಾಬಾದ್. ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಹಾಗೆಯೇ 21, 22, 23 ಇದು ತುಂಬ ಇಂಪಾರ್ಟೆಂಟ್ ಅಂತಹ ಡೇ. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. 16th ನ್ಯಾಷನಲ್ ನುಮಿಸ್ಮ್ಯಾಟಿಕ್ ಎಕ್ಸಿಬಿಷನ್, 16ನೇ ರಾಷ್ಟ್ರೀಯ ಈ ಒಂದು ಎಕ್ಸಿಬಿಷನ್ ನಡೀತಾ ಇದೆ, ನುಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ನು. ಅಡ್ರೆಸ್ಸು ಆ್ಯಸ್ ಯೂಸ್ಯುವಲ್ ಶಿಕ್ಷಕ ಸದನ, ಕೆಂಪೇಗೌಡ ರೋಡು, ಆಪೋಸಿಟ್ ಕಾವೇರಿ ಭವನ, ನಾಗರಾಜಪೇಟೆ, ಬೆಂಗಳೂರು, ಕರ್ನಾಟಕ ಇಲ್ಲಿ ನಡೀತಾ ಇದೆ. ಅವತ್ತು ಈ ಒಂದು ಕಾಯಿನ್ ಎಕ್ಸಿಬಿಷನ್ಗೆ ನಿಮಗೆ ಯಾರಿಗೆ ಈ ಕಾಯಿನ್ಗಳ ಬಗ್ಗೆ ಒಂದು ಮಾಹಿತಿ ಪಡಿಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇರುತ್ತೋ ಅವರು ಖಂಡಿತ ಇಲ್ಲಿಗೆ ಭೇಟಿ ಕೊಟ್ಟು ಕಾಯಿನ್ ಎಕ್ಸಿಬಿಷನ್ನಲ್ಲಿ ಪಾಲ್ಗೊಳ್ಳಬಹುದು. ಮೋಸ್ಟ್ ಪ್ರಾಬಬ್ಲಿ ಇದು ಏನಾಗಿರುತ್ತೆ, ಉಚಿತವಾದಂತಹ ಒಂದು ಎಕ್ಸಿಬಿಷನ್ ಆಗಿರುತ್ತೆ. ಅಂದರೆ ನಾವು ಎಂಟ್ರಿ ಆಗೋದಕ್ಕೆ ಯಾವುದೇ ಒಂದು ದುಡ್ಡು ಖರ್ಚಾಗಲ್ಲ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನೆಂದರೆ ಮಾತಾ ವೈಷ್ಣೋದೇವಿ ಕಾಯಿನ್ನು ಮತ್ತು ಮಿಂಟ್ ಮಾರ್ಕ್ನ ಅಂತಕ್ಕಂಥ ಒಂದು ಇದಿರ್ತಕ್ಕಂತಹ ಕಾಯಿನ್ನು, ₹1 ಕಾಯಿನು, 1985ರ ₹1 ಕಾಯಿನು, ಮತ್ತು ಟ್ಯಾಕ್ಟ್ರ್ ನೋಟು, ಈ ಥರದ ನೋಟುಗಳು, ಮತ್ತು ಇಂದಿರಾ ಗಾಂಧಿ, ನೆಹರು ಅವರ ದೊಡ್ಡ ಕಾಯಿನ್ಗಳು ಇವ್ಯಾವು ಕೂಡ ಹೆಚ್ಚಿನ ಅಮೌಂಟಿಗೆ ಮಾರಾಟ ಆಗಲ್ಲ. ತಾವುಗಳು ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕು. ಅಪರೂಪದ ನಾಣ್ಯ ನೋಟುಗಳು ಮಾತ್ರ ಅಥವಾ ಅಂಚೆಚೀಟಿಗಳು ಮಾತ್ರ ಇಲ್ಲಿ ಮಾರಾಟ ಮಾಡಬಹುದು. ನಾವು ಮಾರುವ ಅಥವಾ ಕೊಳ್ಳುವ ಆಲೋಚನೆ ಬಿಟ್ಟು ಈ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ಖಂಡಿತ ನಾವು ಇಲ್ಲಿಗೆ ಭೇಟಿ ಕೊಟ್ಟು ನಾವು ಇದರ ಲಾಭವನ್ನು ಪಡಿಬಹುದು. ಮುಂದಿನ ಒಂದು ಕಾಯಿನ್ ಎಕ್ಸಿಬಿಷನ್ 28, 29, 13th ಮಾರ್ಚ್ಗೆ ನಡೀತಾ ಇದೆ. ಎಲ್ಲಿ ರಾಜಸ್ಥಾನದ ಕೋಟಾ ಎಂಬಲ್ಲಿ. ಕೋಟಾದ ಹೆಸರು ನೀವು ಈ ಒಂದು ಯಾವುದು ಈ ಟ್ಯೂಷನ್ಗಳು, ಈ ನೀಟು, ಈ ಥರದ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇದು ತುಂಬ ದೊಡ್ಡ ಹೆಸರು. ಅಲ್ಲಿ ಕೋಟಾ ಮುದ್ರಾ ಉತ್ಸವ 2025 ಎಂಬ ಹೆಸರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಇಲ್ಲಿ ರೋಟರಿ ಕ್ಲಬ್, ಕೋಟಾ ನಾರ್ತ್, ಬಸಂತ್ ವಿಹಾರ್ ರೋಡ್, ಕೋಟಾ HO ನಿಯರ್ ಡಾಕ್ಟರ್ ಪಾರಿಕ್ ಹಾಸ್ಪಿಟಲ್, ಕೋಟಾ ಎಂಬಲ್ಲಿ ಈ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋದ ಕೊನೆಯ ಅಡ್ರೆಸ್ ಅಂದರೆ ಕೊನೆಯ ಒಂದು ಇದಂದರೆ ಇದು ಕೂಡ ರಾಜಸ್ಥಾನದ ಬಿಕನೇರಲ್ಲಿ ನಡೀತಾ ಇದೆ. ಬಿಕನಾ ಮುದ್ರಾ ಮಹೋತ್ಸವ ಅಂತಕ್ಕಂತಹ ಒಂದು ಹೆಸರಲ್ಲಿ ಶ್ರೀಮದ್ ಕ್ಷತ್ರಿಯ ಸ್ವರ್ಣಕಾರ್ ಭವನ್ ನಿಯರ್ ಗುರುದ್ವಾರ, ರಾಣಿ ಬಜಾರ್, ಬಿಕನೇರ್ ಎಂಬಲ್ಲಿ ಇದು ನಡೀತಾ ಇದೆ.
ಇಂಥ ಎಲ್ಲ ಮಾಹಿತಿಗಳನ್ನ ನಾವು minted.wisdom.com ಅಂದರೆ minted.wisdom.com ನಾವೇನು ಮಾಡ್ಬೋದು, ಇವನ್ನ ನೋಡಬಹುದು. minted.com ಅಂತ ಹೇಳ್ಬಿಟ್ಟು minted.wisdom.com ಅಂತ ಟೈಪ್ ಮಾಡಿ ನೀವು ಈ ರೀತಿಯ ಇನ್ನೊಂದಷ್ಟು ಮಾಹಿತಿಯನ್ನು ಅಥವಾ ನಿಮ್ಮ ನಾಣ್ಯಗಳ ಬಗ್ಗೆ, ಮುಖ್ಯವಾಗಿ ನಮ್ಮ ಯಾವುದು ಬ್ರಿಟಿಷ್ ಇಂಡಿಯಾ ಕಾಯಿನ್ ಆಗಿರ್ಬೋದು, ಈಸ್ಟ್ ಇಂಡಿಯಾ ಕಂಪ್ನಿ ಕಾಯಿನ್ ಆಗಿರ್ಬೋದು, ಅಥವಾ ರಿಪಬ್ಲಿಕ್ ಇಂಡಿಯಾದ ಕಾಯಿನ್ಗಳಾಗಿರ್ಬೋದು, ಇವೆಲ್ಲ ಕಾಯಿನ್ಗಳನ್ನ ನಾವು ಇಲ್ಲಿ minted.wisdom.com ಭೇಟಿ ಕೊಟ್ಟು ಅದರ ಬೆಲೆಯನ್ನು ಕರಾರುವಕ್ಕಾಗಿ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡಬಹುದು. ಮತ್ತು ಇಂಥ ಇನ್ನೊಂದಷ್ಟು ನಾಣ್ಯಗಳ ಬಗ್ಗೆನೋ, ನೋಟುಗಳ ಬಗ್ಗೆನೋ, ಅಥವಾ ಈ ಥರದ ಎಕ್ಸಿಬಿಷನ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ನಾನು ಖಂಡಿತ ಮತ್ತೆ ನಾವು ಭೇಟಿಯಾಗೋಣಂತೆ. ಧನ್ಯವಾದಗಳು.